Dear students, in the last class we have discussed about the government approaches to avoid poverty in India. In this class, we want to discuss about the most important concept, that is poverty elevation programs in India. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಘನ ಸರ್ಕಾರ ಬಡತನವನ್ನು ನಿರ್ಮೂಲನ ಮಾಡೋಕ್ಕೆ ಯಾವ ಯಾವ ಯೋಜನೆಗಳನ್ನು ರೂಪಿಸುತ್ತೆ ಅನ್ನೋದನ್ನು ಚರ್ಚೆ ಮಾಡಿದ್ದಾಗಿದೆ. ಈ ತರಗತಿಯಲ್ಲಿ ಮುಖ್ಯವಾಗಿ ಇದು ಬಹಳ ಒಂದು ಮಹತ್ವದ ಪರಿಕಲ್ಪನೆ. ಅದು ಯಾವುದಪ್ಪ ಅಂದರೆ, ಭಾರತದಲ್ಲಿ ಬಡತನವನ್ನು ಕಡಿಮೆ ಮಾಡುವಂತಹ ಕೆಲವೊಂದಿಷ್ಟು ಯೋಜನೆಗಳು. ಇನ್ ದಿಸ್ ಕ್ಲಾಸ್ we want to discuss about the most important programs, those the government taken to elevate the poverty in India. Elevation or a reduction of poverty remains a main challenge before the nation. But while there has been a steady decline in the poverty over the last 2 decades, the total number of poor people has remained constant because the growth of population. The government has especially designed anti-poverty programs for generation of both self-employment and also the wage employment. ಭಾರತ ಸರ್ಕಾರದ ಮುಂದೆ ಒಂದು ದೊಡ್ಡ ಸವಾಲು, ಭಾರತದಿಂದ ಬಡತನವನ್ನು ಸಂಪೂರ್ಣ ಶಮನ ಮಾಡೋದು ಹೇಗೆ. ಇದು ನಮ್ಮ ದೇಶವನ್ನು ಬಹಳಷ್ಟು ಪ್ರಮಾಣದಲ್ಲಿ ಕಾಡುತ್ತಿರುವಂಥ ಒಂದು ಸಮಸ್ಯೆ. ಹಲವಾರು ದಶಕಗಳಿಂದ ನಾವು ನೋಡ್ತಾ ಬಂದಿದ್ದೀವಿ. ದ ನಂಬರ್ ಆಫ್ ಪೂವರ್ ಪೀಪಲ್, ಅಂದರೆ ಬಡವರ ಸಂಖ್ಯೆ ಯಾಕೆ ಹೆಚ್ಚಾಗ್ತಾ ಇದೆ ಅಂದರೆ, ನಮ್ಮ ದೇಶದ ಜನಸಂಖ್ಯಾ ಸ್ಫೋಟದ ಕಾರಣಕ್ಕಾಗಿ. ಅಂದರೆ ಇಲ್ಲಿ ನಾವು 2 ತರಹದ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳನ್ನು ಸರ್ಕಾರ ಹಾಕ್ಕೊಂಡಿದ್ದನ್ನು ಗಮನಿಸ್ತೀವಿ. ಮೊದಲನೇದು ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್, ಅಂದರೆ ಸ್ವ ಉದ್ಯೋಗ ಯೋಜನೆಗಳು. ದ ಸೆಕೆಂಡ್ ಒನ್ ಈಸ್ ವೇಜ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್, ಅಂದರೆ ಕೂಲಿ ಆಧಾರಿತ ಅಥವಾ ಕೂಲಿ ಉದ್ಯೋಗದ ಒಂದು ಕಾರ್ಯಕ್ರಮಗಳು. ಇಲ್ಲಿ ಪ್ರಮುಖವಾಗಿ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ವೇರಿಯಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್ which are taken to elevate the poverty in India. ನಾವು ಮೊದಲು ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್ ಅಂದರೆ ಸ್ವ ಉದ್ಯೋಗ ಯೋಜನೆಗಳನ್ನು ಗಮನಿಸೋಣ. ಅದರಲ್ಲಿ ಘನ ಸರ್ಕಾರ 4 ಪ್ರಮುಖ ಯೋಜನೆಗಳನ್ನು ಹಾಕ್ಕೊಂಡಿದೆ. ಅವು ಯಾವಪ್ಪ ಅಂದರೆ, ದ ಫಸ್ಟ್ ಒನ್ ಈಸ್ ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್. ಇದನ್ನು ನಾವು REGP ಅಂತ ಕರಿತೀವಿ. ದ ಸೆಕೆಂಡ್ ಒನ್ ಈಸ್ ಪ್ರೈಮ್ ಮಿನಿಸ್ಟರ್ಸ್ ರೋಜ್ಗಾರ್ ಯೋಜನಾ, ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನಾ. ಮೊದಲನೇದು ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ, ಎರಡನೇದು ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ, ಮೂರನೇದು ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ, ಅದರ ಹೆಸರು ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ, ನಾಲ್ಕನೇದು ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ. ಈ 4 ಪ್ರಮುಖ ಪರಿಕಲ್ಪನೆಗಳನ್ನು ನಾವು ಉದ್ಯೋಗ ಆಧಾರಿತ ಕಾರ್ಯಕ್ರಮಗಳು ಅಂತ ಕರಿತೀವಿ. ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದರೆ ಸ್ವಯಂ ಉದ್ಯೋಗ ಆಧಾರಿತ ಕಾರ್ಯಕ್ರಮಗಳು. ದ ಫಸ್ಟ್ ಒನ್ ಈಸ್ REGP. It means Rural Employment Generation Program. This program was started by the government to create self-employment opportunities in the rural areas and small towns. It was implemented by Khadi and Village Industries Commission.
It means under this program, one could get financial assistance in the form of bank loans to set up the small industries. ಈ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಗ್ರಾಮೀಣ ಭಾಗದಲ್ಲಿ ಮತ್ತು ಸಣ್ಣ ಪಟ್ಟಣಗಳು ಅಂದರೆ ಸ್ಮಾಲ್ ಟೌನ್ಸ್, ಸಣ್ಣ ಪಟ್ಟಣಗಳಲ್ಲಿ ಖಾದಿ ಮತ್ತು ಗ್ರಾಮೀಣ ಉದ್ಯೋಗ ಕಮಿಷನ್ ಅನ್ನುವಂತಹ ಒಂದು ಪ್ರಮುಖ ಪರಿಕಲ್ಪನೆ, ಅದರ ಅಡಿಯಲ್ಲಿ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳಾಯಿತು. ಇದಾದ ನಂತರದಲ್ಲಿ ಇನ್ನೊಂದು ಪ್ರಮುಖ ಯೋಜನೆ, ಇಲ್ಲಿ ಬ್ಯಾಂಕ್ನಿಂದ ಲೋನನ್ನು ಕೊಟ್ಟು ಖಾದಿ ಗ್ರಾಮೋದ್ಯೋಗದ ಅಡಿಯಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆ, ಪುಟ್ಟ ಕೈಗಾರಿಕೆಗಳನ್ನು, ಅದಕ್ಕೆ ನಾವು ಗೃಹ ಕೈಗಾರಿಕೆಗಳು ಅಂತ ಕರಿತೀವಿ, ಅವುಗಳನ್ನು ಜನರೇಟ್ ಮಾಡುವಂತಹ ಪ್ರಮುಖ ಕೆಲಸವನ್ನು ಸರ್ಕಾರ ಮಾಡ್ತು. ದ ಸೆಕೆಂಡ್ ಒನ್ ಈಸ್ ಪ್ರೈಮ್ ಮಿನಿಸ್ಟರ್ ರೋಜ್ಗಾರ್ ಯೋಜನಾ. ಅಂಡರ್ ದಿಸ್ ಪ್ರೋಗ್ರಾಮ್, the educated unemployment from low income families in rural areas, and also when areas were given financial help to the people, those who want to make employment or self-employment. It means PMRY, this attempted to generate employment setting up to 7 micro enterprises during the 8th 5-year plan at the year 1992 to 1997. And this one, by 2003 to 4, 3 billion people got employment under this scheme. ಈ ಯೋಜನೆ ಯಾವುದು? ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ. ಈ ಯೋಜನೆ ಪ್ರಾರಂಭ ಆಗಿದ್ದು 1992-97ರ ಪಂಚವಾರ್ಷಿಕ ಯೋಜನೆಗಳ, ಅಂದರೆ 8ನೇ ಪಂಚವಾರ್ಷಿಕ ಯೋಜನೆಗಳ ಅಡಿಯಲ್ಲಿ ಪ್ರಾರಂಭ ಆಯಿತು. ಸುಮಾರು 7 ಲಕ್ಷ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋಕ್ಕೆ ಹಣಕಾಸಿನ ನೆರವನ್ನು ಸರ್ಕಾರ ಕೊಡ್ತು. ಈ ಅಡಿಯಲ್ಲಿ 2003 ಮತ್ತು 2004ರ ಒಂದು ಅವಧಿಯನ್ನು ಗಮನಿಸಿದಾಗ ಸುಮಾರು 3 ಬಿಲಿಯನ್ ಜನಸಂಖ್ಯೆ ಈ ಉದ್ಯೋಗವನ್ನು, ಅಂದರೆ ಈ ಯೋಜನೆಯ ಅಡಿ ಉದ್ಯೋಗವನ್ನು ಪಡ್ಕೊಂಡ್ರು ಅಂತ ಹೇಳ್ತೀವಿ. ಆದರೆ ಇತ್ತೀಚೆಗೆ ದ ಗವರ್ಮೆಂಟ್ ಮರ್ಜ್ಡ್ ದೀಸ್ 2 programs, that is REGP and PMRY. The government merged these 2 programs as this one, PMEGP. It means Prime Minister Employment Generation Program. This program includes the 2 programs, those are REGP and PMRY. ಈ ಯೋಜನೆ ಯಾವುದು? ಮೊದಲನೆಯದು ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಹಾಗೂ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ. ಈ 2 ಯೋಜನೆಗಳನ್ನು ಮರ್ಜ್ ಮಾಡಿ ಸರ್ಕಾರ ಇತ್ತೀಚೆಗೆ ಪ್ರಧಾನ ಮಂತ್ರಿ ಉದ್ಯೋಗ ಅಭಿವೃದ್ಧಿ ಕಾರ್ಯಕ್ರಮ ಅನ್ನುವಂತಹ ಒಂದು ಯೋಜನೆಯನ್ನು ಹಾಕ್ಕೊಳ್ತು. ಇದನ್ನು ನಾವು ಪ್ರಮುಖವಾಗಿ ಈ ರೂರಲ್ ಮತ್ತು ಅರ್ಬನ್ 2 ಏರಿಯಾಗಳಲ್ಲಿ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡುವಂತಹ ಒಂದು ಪ್ರಮುಖ ಒಂದು ವ್ಯವಸ್ಥೆ ಈ ಯೋಜನೆಯ ಅಡಿಯಲ್ಲಿ ಈಗ ನಡೀತಾ ಇದೆ. ನೆಕ್ಸ್ಟ್ ಒನ್, ದ SJSRY, ದಟ್ ಈಸ್ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ. ದಿಸ್ ಪ್ರೋಗ್ರಾಮ್ seeks to provide a gainful employment through the encouraging the setting up self-employment ventures in provision of wage employment. It means in this centrally sponsored schemes, which is funded as 75:25. It means 75% of the amount comes from central government and 25% amount comes from state government. In this ratio, the finance must be come under ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ. ಈ ಯೋಜನೆ ಹೇಗಿರುತ್ತೆ ಅಂದರೆ, ಇದು ಹೆಸರೇ ಸೂಚಿಸುವಂತೆ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಪಟ್ಟಣ ಪ್ರದೇಶದಲ್ಲಿ ಉದ್ಯೋಗ ಮಾಡುವಂತಹ
ಹಲವಾರು ಜನರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವಂತಹ ಕೆಲಸವನ್ನು ಈ ಯೋಜನೆಯಲ್ಲಿ ಮಾಡಲಾಗುತ್ತೆ. ಕೇಂದ್ರ ಸರ್ಕಾರ ಇದಕ್ಕೆ 75% ಹಣವನ್ನು, ರಾಜ್ಯ ಸರ್ಕಾರ ಅಂದರೆ ಆಯಾ ರಾಜ್ಯ ಸರ್ಕಾರಗಳು 25% ಹಣವನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಹಾಕಿಕೊಡ್ತವೆ. ಇಲ್ಲಿ ಪಟ್ಟಣ ಪ್ರದೇಶದಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ಳೋಕ್ಕೆ ಹಣಕಾಸಿನ ನೆರವನ್ನು ಕೊಡುವಂತಹ ಕೆಲಸವನ್ನು ಈ ಯೋಜನೆಯಲ್ಲಿ ಮಾಡಲಾಗುತ್ತೆ. ದ ಲಾಸ್ಟ್ ಒನ್ ಈಸ್ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ. In this program, people who want to wish to make a benefit from this scheme are encouraged to from self-help groups. ಇಲ್ಲಿ ಸ್ವಸಹಾಯ ಗುಂಪುಗಳು ಅಂತ ಬರ್ತವೆ, ಅವುಗಳನ್ನು ನಾವು SHGs ಅಂತ ಕರಿತೀವಿ. SHGs ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂದರೆ ಗ್ರಾಮೀಣ ಭಾಗದಲ್ಲಿ ಸ್ವಸಹಾಯ ಗುಂಪುಗಳು ಅಂತ ಇರ್ತವೆ. ಈ ಸ್ವಸಹಾಯ ಗುಂಪುಗಳು ಪ್ರಮುಖವಾಗಿ ಏನು ಕೆಲಸ ಮಾಡ್ತವೆ ಅಂದರೆ ಕೆಲವೊಂದಿಷ್ಟು ಜನರಿಗೆ ಹಣಕಾಸಿನ ನೆರವನ್ನು ಒದಗಿಸುವ ಮುಖಾಂತರ, ಅಂದರೆ ತಮ್ಮ ಸಂಘ ಸಂಸ್ಥೆಗಳ ಅಡಿಯಲ್ಲಿ ಅವರ ಸದಸ್ಯತ್ವವನ್ನು ಪಡ್ಕೊಂಡು ಅವರಿಗೆ ಬ್ಯಾಂಕ್ಗಳ ಮುಖಾಂತರ ತಾನು ಮಧ್ಯಸ್ಥಗಾರನಾಗಿ ಅವರಿಗೆ ಲೋನ್ ಕೊಡಿಸುವಂತಹ ಕೆಲಸ, ಜೊತೆಗೆ initially to encourage the save money, it means in the form of pigmy, it means the people saves money from the agents, pigmy agents. ಅಂದರೆ ನಾವು ಸಾಕಷ್ಟು ಈ ಸ್ವಸಹಾಯ ಗುಂಪುಗಳ ಸದಸ್ಯತ್ವವನ್ನು ಪಡ್ಕೊಂಡವರು ಬಹಳಷ್ಟು ಪ್ರಮಾಣದಲ್ಲಿ ಈ ಯೋಜನೆಯಲ್ಲಿ ಲಾಭವನ್ನು ಪಡ್ಕೊಳ್ತಾರೆ. ಜೊತೆಗೆ ಈ ಯೋಜನೆಯ ಮುಖಾಂತರ ಹಣಕಾಸಿನ ನೆರವನ್ನು ಪಡ್ಕೊಂಡು ಅಲ್ಲೂ ಸಹ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಂತಹ ಕೆಲಸವನ್ನು ಇಲ್ಲಿ ಮಾಡಲಾಗುತ್ತೆ. ಇದನ್ನೇ ನಾವು ಏನಂತ ಕರಿತೀವಿ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್, ಅಂದರೆ ಸ್ವ ಉದ್ಯೋಗ ಕಾರ್ಯಕ್ರಮಗಳು. ಇವು ಪ್ರಮುಖವಾಗಿ 4. 1ನೇದು RECP, 2ನೇದು PMRY, 3ನೇದು SJSRY, 4ನೇದು SGSY. ಈ 4 ಪ್ರೋಗ್ರಾಮ್ಗಳು ಯಾವುದ್ರದ್ದು? ಸ್ವ ಉದ್ಯೋಗ ಕಾರ್ಯಕ್ರಮಗಳು. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಕೂಲಿ ಉದ್ಯೋಗ ಕಾರ್ಯಕ್ರಮಗಳನ್ನು ಚರ್ಚೆ ಮಾಡೋಣ. ಅದಾದ ನಂತರ ದ ಕ್ರಿಟಿಕಲ್ ಎಂಫಸಿಸ್ ಅಬೌಟ್ ದ ಪ್ರೋಗ್ರಾಮ್ಸ್ ಆಫ್ ಇಂಡಿಯನ್ ಪವರ್ ಎಲಿವೇಶನ್ ಪ್ರೋಗ್ರಾಮ್ಸ್ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಅದನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡುವ.